Taste the Daily. ಗಣೇಶ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದು ಮಹಿಳೆಯಿಂದ ನಡೆದಿರುವಂತ ವಿಕೃತಿನ ಇದು ಅನ್ನುವಂತ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಅಸ್ವಸ್ಥ ಮಹಿಳೆಯಿಂದ ದೇವರಿಗೆ ಚಪ್ಪಲಿ ಹಾರವನ್ನ ಹಾಕಲಾಯ್ತಾ? ಮಹಿಳೆಯ ಮತ್ತಷ್ಟು ಸಿಸಿ ಕ್ಯಾಮೆರಾ ದೃಶ್ಯಗಳು ಟಿವಿ5ಗೆ ಲಭ್ಯ ಆಗಿವೆ. ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡೇ ಒಳ ಬರುವ ಮಹಿಳೆ, ಆದ್ರೆ ವಾಪಸ್ ಹೋಗುವಾಗ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಚಪ್ಪಲಿ ಇಲ್ಲದೆ ಇರೋದು ಸರಿಯಾಗಿದೆ ಸಿಸಿಟಿವಿಯಲ್ಲಿ. ಬೇಲೂರು ಪುರಸಭೆ ಆವರಣದಲ್ಲಿ ಇರುವಂತಹ ವಿದ್ಯಾ ಗಣಪತಿ ದೇವಾಲಯ ಇದು. ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಸಿಸಿಟಿವಿ ದೃಶ್ಯ ಆಧರಿಸಿ ಮಹಿಳೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ ನಾವು ಹೇಳ್ದಂಗೆ ಕೆಲವರು ತಲೆ ಕೆಟ್ಟವರು ಅಥವಾ ಕುಡ್ದವರು ಅಥವಾ ಮಾನಸಿಕ ಅಸ್ವಸ್ಥರು ಮಾತ್ರ ಈ ರೀತಿ ಕೆಲಸ ಮಾಡಿರ್ಬೋದು. ಇಲ್ಲಾಂದ್ರೆ ಕೆಲವರಿಗೆ ಧಾರ್ಮಿಕ ನಂಬಿಕೆಗಳ ಬಗ್ಗೆ ವಿರೋಧ ಇರುವವರು ಮಾಡಿರಬಹುದು ಅಂತ ಹೇಳ್ತಾ ಇದ್ವಿ. ಬಟ್ ನೋಡಿ, ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ, ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಓರ್ವ ಮಹಿಳೆ ಬರುವಾಗ ಚಪ್ಪಲಿ ಹಾಕೊಂಡು ಬಂದಿದ್ದಾರೆ, ಹೋಗುವಾಗ ಚಪ್ಪಲಿ ಇಲ್ಲ. ಹಾಗಾಗಿ ಆಕೆನೇ ಈ ರೀತಿ ಮಾಡಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಚಪ್ಪಲಿ ಹಾಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರುವ ದೃಶ್ಯ ಗಮನಿಸ್ತಾ ಇದ್ದೀರಾ. ಅದೇ ಚಪ್ಪಲಿ ಗಣೇಶನ ವಿಗ್ರಹದ ಮೇಲೆ ಇರೋದು. ಆ ಚಪ್ಪಲಿ ಹಾರವನ್ನು ಕೂಡ ನಾವು ತೋರಿಸ್ತೀವಿ. ಮಹಿಳೆಯ ಮತ್ತಷ್ಟು ಸಿಸಿ ಕ್ಯಾಮೆರಾ ದೃಶ್ಯಗಳು ಟಿವಿ5ನಲ್ಲಿ ಲಭ್ಯ ಆಗಿದೆ, ಗಮನಿಸ್ತಾ ಇದ್ದೀರಿ ನೀವು. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಯಾರು ಈ ಕೃತ್ಯವನ್ನ ಮಾಡಿರೋದು, ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ರು. ಈಗ ಸಿಸಿಟಿವಿ ಪರಿಶೀಲನೆಯ ಸಂದರ್ಭದಲ್ಲಿ ಕೆಲ ದೃಶ್ಯಗಳು ಲಭ್ಯ ಆಗಿವೆ. ನೋಡಿ, ಆ ಮಹಿಳೆ ಚಪ್ಪಲಿ ಹಾಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಅವರು ಮುಸುಗು ಹಾಕೊಂಡಿದ್ದಾರೆ ಮುಖಕ್ಕೆ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಅಲ್ಲಿರುವಂಥ ಸ್ಥಳೀಯರಿಗೆ ಈಕೆ ಯಾರು ಅನ್ನೋದು ಗೊತ್ತಿರಬಹುದೇನೋ. ಮಾನಸಿಕ ಅಸ್ವಸ್ಥೆ ಎನ್ನಲಾಗ್ತಾ ಇದೆ. ನೋಡೋಣ, ಪೊಲೀಸರ ತನಿಖೆಯಲ್ಲಿ ಇನ್ನಷ್ಟು ಮಾಹಿತಿ ಹೊರಬೀಳಬಹುದು. ನೋಡಿ, ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ವಿಂಡೋದಲ್ಲಿ ಅದೇ ಚಪ್ಪಲಿಗಳು, ಆಕೆ ಧರಿಸಿದ್ದಂಥ ಚಪ್ಪಲಿಗಳೇ ಗಣೇಶನ ವಿಗ್ರಹದಲ್ಲಿ ಇರೋದು. ದಾರದಲ್ಲಿ ಪೋಣಿಸಿ ಗಣೇಶನ ವಿಗ್ರಹಕ್ಕೆ ಹಾಕಿ ಹೋಗಿರುವಂಥದ್ದು. ಆ ಮಹಿಳೆ ಯಾಕೆ ಈ ರೀತಿಯಾಗಿ ಮಾಡಿದ್ಲು ಅನ್ನೋ ಪ್ರಶ್ನೆಗೆ ಉತ್ತರ, ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪೊಲೀಸರು ಇನ್ನೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಮೊದಲೊಂದು ಸಿಸಿಟಿವಿ ದೃಶ್ಯವನ್ನ ನೀವು ಗಮನಿಸಿದ್ರಿ. ಆ ದೃಶ್ಯದಲ್ಲಿ ಮಹಿಳೆ ಮುಸ್ಕಾಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು. ಇದು ಎರಡನೇ ದೃಶ್ಯ. ಇದರಲ್ಲಿ ನೀವು ಗಮನಿಸಬಹುದು, ಆಕೆ ಚಪ್ಪಲಿ ಹಾಕೊಂಡೇ ದೇವಸ್ಥಾನದ ಒಳಗೆ ಹೋಗಿದ್ದಾಳೆ. ಆದರೆ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ಚಪ್ಪಲಿ ಆಕೆಯ ಕಾಲಲ್ಲಿಲ್ಲ. ಯಾಕಂದ್ರೆ ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾಕಿ ಬಂದಿದ್ದಾಳೆ ಆ ಮಹಿಳೆ. ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮಾನಸಿಕ ಅಸ್ವಸ್ಥೆ ಅಂದ್ರೆ ಏನು ಮಾಡೋದಕ್ಕಾಗಲ್ಲ. ಈಗ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಬೇಕಾಗುತ್ತೆ ಅಷ್ಟೇ. ಆಕೆ ಮಾಡಿರುವಂಥ ಕೃತ್ಯಕ್ಕೆ ಆಕೆಗೆ ಶಿಕ್ಷೆ ಕೊಡೋದಕ್ಕೂ ಆಗಲ್ಲ. ಮಾನಸಿಕ ಸ್ಥಿತಿನೇ ಸರಿ ಇಲ್ಲ ಅಂದರೆ ಏನು ಮಾಡ್ತೀರಾ ನೀವು? ಅಥವಾ ಧಾರ್ಮಿಕ ನಂಬಿಕೆಗಳನ್ನ ವಿರೋಧಿಸಿ ಯಾರೋ ಹಿಂಗೆ ಮಾಡಿದ್ರು ಅಂದರೆ ಶಿಕ್ಷೆ ಕೊಡಬಹುದಾಗಿತ್ತು. ಆದರೆ ಆಕೆಯ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನ್ನೋದೇ ಆದರೆ ಏನು ಮಾಡೋದಕ್ಕಾಗಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಿ ಗಣೇಶನ ವಿಗ್ರಹಕ್ಕೆ ಈ ರೀತಿ ಚಪ್ಪಲಿ ಹಾರ ಹಾಕಿದ್ದೇನಿದೆ, ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಜನರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಯಾರು ಚಪ್ಪಲಿ ಹಾರ ಹಾಕಿದ್ದು ಅವರು ನಮಗೆ ಒಪ್ಪಿಸ್ಬಿಡಿ ಅಂತ ಕೂಡ ಸಾರ್ವಜನಿಕರಲ್ಲಿ ಆಗ್ರಹಿಸ್ತಾ ಇದ್ರು. ಸದ್ಯ ಸಿಸಿಟಿವಿ ದೃಶ್ಯ ರಿಲೀಸ್ ಆಗಿದೆ. ಇನ್ನೇನು ಪೊಲೀಸರು ಅಧಿಕೃತವಾಗಿ ಹೇಳಿಕೆ ಕೊಡಬೇಕಷ್ಟೇ. ಈಕೆನೇ ಹೀಗೆ ಮಾಡಿದ್ದು, ಮಾನಸಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂತ. ಈಗ ಅನುಮಾನ ಅಂತೂ ವ್ಯಕ್ತವಾಗಿದೆ, ಆಕೆಯ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ, ಹೀಗಾಗಿ ಆಕೆನೇ ಹೀಗೆ ಮಾಡಿದ್ದು ಅಂತ. ನೋಡಿ, ಮತ್ತೊಂದು ಕಡೆ ಪ್ರತಿಭಟನಾ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಆಕೆಯನ್ನು ನಮಗೆ ಒಪ್ಪಿಸಿ ಅಂತೇಳಿ. ಆದರೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದಾಗ ಯಾರೂ ಏನೂ ಶಿಕ್ಷೆ ಕೊಡೋದಕ್ಕಾಗಲ್ಲ. ಆಕೆಗೆ ಬುದ್ಧಿವಾದ ಹೇಳಿ ಬಿಡ್ಬೋದು, ಇಲ್ಲಾಂದರೆ ಆಸ್ಪತ್ರೆಗೆ ಸೇರಿಸ್ಬೋದು, ಇಷ್ಟೇ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾಕಿದಂಥ ವ್ಯಕ್ತಿ ಈಗ ಸಿಕ್ಕಂತಾಯ್ತು. ಗಣೇಶನ ಮೂರ್ತಿಗೆ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಅಸ್ವಸ್ಥೆ ಮುಖಕ್ಕೆ ಬಟ್ಟೆ ಮುಚ್ಚಿಕೊಂಡು ಹೋಗ್ತಾಳ? ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಅವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ತೋರಿಸಿದ್ದಾರೆ. ಆಕೆ ಮಾನಸಿಕ ಅಸ್ವಸ್ಥೆ ಅಂತ ಪೊಲೀಸರು ಹೇಳಿದ್ದಾರೆ.
ಇದ್ರ ಹಿಂದೆ ಯಾರದ್ದೋ ಕುಮ್ಮಕ್ಕಿದೆ, ಅದು ಪತ್ತೆ ಆಗಬೇಕು ಅಂತ ಕೆ ಸುರೇಶ್ ಅವರು ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಶಾಸಕ ಆಗಿರುವಂತ ಕೆ ಸುರೇಶ್ ಅವರು ಮಾನಸಿಕ ಅಸ್ವಸ್ಥತೆ ಆಗಿದ್ರೆ ಆಕೆ ಮುಖಕ್ಕೆ ಆಕೆ ಬಟ್ಟೆ ಮುಚ್ಕೊಂಡು ಹೋಗ್ತಾಳೆ. ಪೊಲೀಸರು ಹೇಳ್ತಿದ್ದಾರೆ ಮಾನಸಿಕ ಅಸ್ವಸ್ಥತೆ ಅಂತ. ನಿಜಕ್ಕೂ ಆಕೆ ಈ ರೀತಿ ಮಾಡೋದಕ್ಕೆ ಅವಳ ಹಿಂದೆ ಯಾರೋ ಇದ್ದಾರೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಹುಚ್ಚಿ ಅಂತಕ್ಕಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಇದು ಮೇಲ್ನೋಟದ ಸುದ್ದಿ ಅಷ್ಟೇ. ಹುಚ್ಚಿಯಾದಂತಹವರು ಮಾನಸಿಕವಾಗಿ ಅಸ್ವಸ್ಥವಾಗಿರ್ತಕ್ಕಂಥ ಮಹಿಳೆ ಕವರ್ ಮಾಡ್ಕೊಂಡು ಏನಕ್ಕೆ ಬರ್ತಾ ಇದ್ದೀನಿ, ಅದು ಸಾಧ್ಯ ಇಲ್ಲ. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ, ನನ್ನ ಗೃಹ ಸಚಿವರಿಗೆ ಈ ಮೂಲಕ ಮನವಿ ಮಾಡಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಯಾರು ಸಂಬಂಧಪಟ್ಟಿರ್ತಕ್ಕಂಥವ್ರಿದ್ದಾರೆ ಅದನ್ನು ಪರಿಪೂರ್ಣವಾಗಿ ಕೂಡಲೇ ಬಂಧಿಸಬೇಕು, ಕ್ಷಮಾಪಣೆಯನ್ನು ಕೇಳಬೇಕು. ಇದು ಬರೀ ಬೇಲೂರು ಆಗಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ 7 ಕೋಟಿ ಜನಕ್ಕೆ ಆಗಿರ್ತಕ್ಕಂಥ ಅವಮಾನ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀನಿ. ಮೇಲ್ನೋಟಕ್ಕೆ ಮಹಿಳೆ ಹುಚ್ಚಿ ಅಂತಕ್ಕಂಥದ್ದನ್ನು ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಇದು ಮೇಲ್ನೋಟದ ಸುದ್ದಿ ಅಷ್ಟೇ. ಹುಚ್ಚಿಯಾದಂತಹವರು ಮಾನಸಿಕವಾಗಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಪುರಸಭಾ ಆವರಣದಲ್ಲಿರ್ತಕ್ಕಂತಹ ವರಸಿದ್ಧಿ ವಿನಾಯಕನ ಮೂರ್ತಿಗೆ ಚಪ್ಪಲಿಯನ್ನಿಟ್ಟ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯವಾಗಿದೆ. ಆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಘಟನಾ ಸ್ಥಳದಲ್ಲಿ ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ಮತ್ತೆ ಸ್ಥಳೀಯರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂತಹ ದೃಶ್ಯಗಳನ್ನ ನಾವೀಗಾಗಲೇ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಬಹುದು ವರಸಿದ್ಧಿ ವಿನಾಯಕನ ದೇವಸ್ಥಾನ ಇದು. ಈ ವರಸಿದ್ಧಿ ವಿನಾಯಕನ ದೇವಸ್ಥಾನದ ಏನು ಪಕ್ಕದಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತಹ ದೃಶ್ಯ ಸಂಪೂರ್ಣವಾಗಿ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಮೊಕ್ಕಾಮಿರುವಂತದ್ದು, ಜೊತೆಗೆ ಇಲ್ಲಿಗೆ 2 ಡಿವೈಎಸ್ಪಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ ಮಹಿಳೆಯರು ಸೇರಿದಂತೆ ಎಲ್ಲರೂ ಇದು ಸಾಕಷ್ಟು ಪುರಾತನವಾದಂತಹ ದೇವಸ್ಥಾನ. ಇಲ್ಲಿಗೆ ಬಂದು ಒಂದು ನಮಸ್ಕಾರ ಬೆಳಿಗ್ಗೆ 5:30 ಗಂಟೆಗೆ ದೇವಸ್ಥಾನವನ್ನು ಬಾಗಿಲಿದೆ. ಈಗಾಗಲೇ ಎಲ್ಲರೂ ಕೂಡ ಪೊಲೀಸರು ತೆಗೆದುಕೊಂಡು ಹೋಗಿ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪ್ರತಿಭಟನೆ ನಡೀತಾ ಇದೆ, ಇನ್ನೊಂದ್ ಕಡೆ ಪೊಲೀಸರು ಮೊಕ್ಕ ಮೂಡಿರುವಂತದ್ದು. ಇನ್ನೊಂದು ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಚಿಕ್ಕಮಗಳೂರಿನಿಂದ ಬಿಜೆಪಿ ನಾಯಕ ಸಿ.ಟಿ. ರವಿ ಕೂಡ ಈ ಘಟನಾ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈ ಏನು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಇರ್ತಕ್ಕಂತಹ ವಿಡಿಯೋ ಮಾನಸಿಕ ಅಸ್ವಸ್ಥರು ಎಂಬುವ ಮಾಹಿತಿಯನ್ನ ಪೊಲೀಸರು ಸ್ಥಳೀಯ ಶಾಸಕರಿಗೆ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದರೆ ಸ್ಥಳೀಯ ಶಾಸಕರು ಇದನ್ನ ಅಲ್ಲೆಗೆಳಿತಾ ಇದ್ದಾರೆ. ಹಾಗಾದ್ರೆ ಯಾಕೆ ಅಸ್ವಸ್ಥರಾಗಿದ್ರೆ ತಲೆ ಮೇಲೆ ಯಾಕೆ ಬಟ್ಟೆ ಹಾಕಿಕೊಂಡು ಬರ್ತಾರೆ ಎನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಸಿ.ಟಿ. ರವಿ ಅವರು ಸ್ಥಳೀಯ ಶಾಸಕ ಹುಲ್ಲಳ್ಳಿ ಸುರೇಶ್ ರವರು ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.